ಕರ್ನಾಟಕಕ್ಕೆ ಕಾವೇರಿ ಬರಸಿಡಿಲು ಮತ್ತೊಮ್ಮೆ ಬಡಿದಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ. 15 ದಿನದಲ್ಲಿ ತಮಿಳುನಾಡಿಗೆ 15.6 ಟಿಎಂಸಿ ನೀರನ್ನ ಹರಿಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ತಮಿಳುನಾಡಿಗೆ ಪ್ರತಿದಿನವೂ ಕೂಡ 12,000 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಹೊಸ ಆದೇಶವನ್ನು ಕೊಟ್ಟಿರೋದು. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿಯಿಂದ ಕರ್ನಾಟಕಕ್ಕೆ ಮತ್ತೆ ಶಾಕ್ ಸಿಕ್ಕಿದೆ. ಹೇಳಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ, ನೀರನ್ನು ಬಿಡಲಾಗ್ತಾ ಇದೆ. ಮತ್ತೆ ನೀರನ್ನು ಬಿಡುವಂತೆ ಆದೇಶವನ್ನ ಈಗ ಸಿಡಬ್ಲ್ಯೂಆರ್ಸಿ ನೀಡಿರೋದು. ಕಾವೇರಿಯ 4 ಡ್ಯಾಂಗಳಲ್ಲಿ ಇರೋದೇ 65 ಟಿಎಂಸಿ ನೀರು. ಈಗ ಪ್ರಸ್ತುತ ಇರುವ ನೀರಿನ ಪ್ರಮಾಣ 65 ಟಿಎಂಸಿ. ಆ ಪೈಕಿ 15.6 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ಕಳೆದ 15 ದಿನಗಳಲ್ಲಿ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ನೀರನ್ನ ಹರಿಸಲಾಗಿದೆ. ನಿತ್ಯವೂ ಕೂಡ 3.5 ಟಿಎಂಸಿಯಷ್ಟು ನೀರನ್ನ ಹರಿಬಿಡಬೇಕು ಅಂತ ಹೇಳಿ ಈ ಹಿಂದಿನ ಆದೇಶದಲ್ಲಿ ನೀಡಲಾಗಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಹರಿಬಿಡಲಾಗಿದೆ. ಈಗ ಮತ್ತೆ ಹೊಸ ಆದೇಶವನ್ನು ಸಿಡಬ್ಲ್ಯೂಆರ್ಸಿ ನೀಡಿರೋದು. ಮುಂದಿನ 15 ದಿನಗಳಲ್ಲಿ ತಮಿಳುನಾಡಿಗೆ 15.6 ಟಿಎಂಸಿ ನೀರನ್ನ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಹೊಸ ಆದೇಶವನ್ನು ನೀಡಿದೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿಯಿಂದ ಕರ್ನಾಟಕಕ್ಕೆ ಮತ್ತೊಮ್ಮೆ ಬಿಗ್ ಶಾಕ್. ಹೇಳಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ನೀರು ಹರಿದು ಹೋಗಿದೆ. ಹಾಗಿದ್ರೂ ಕೂಡ ಮುಂದಿನ 15 ದಿನಗಳಲ್ಲಿ 15.6 ಟಿಎಂಸಿ ನೀರನ್ನು ಹರಿಸೋದಕ್ಕೆ ಆದೇಶವನ್ನು ಕೊಟ್ಟಿದೆ. 15 ದಿನದಲ್ಲಿ 15.6 ಟಿಎಂಸಿ ನೀರನ್ನು ಹರಿಸುವಂತೆ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ನೀಡಿರೋದು. ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶದ ಬಗ್ಗೆ ಅಂತಿಮ ನಿರ್ಧಾರವನ್ನ ಸಿಡಬ್ಲ್ಯೂಎಂಎ ಮಾಡಲಿದೆ. ಮಧ್ಯಾಹ್ನ 3 ಗಂಟೆಗೆ ತುರ್ತು ಸಭೆಯನ್ನ ಕಾವೇರಿ ಪ್ರಾಧಿಕಾರ ಕರೆದಿದೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಮತ್ತೊಮ್ಮೆ ಶಾಕ್ ಉಂಟಾಗಿದೆ. ಮುಂದಿನ 15 ದಿನಗಳ ಕಾಲ 15.6 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಈಗ ಹೊಸ ಆದೇಶವನ್ನ ನೀಡಿದೆ. ಜುಲೈ 30ರಂದು 4.5 ಟಿಎಂಸಿ ನೀರನ್ನ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಎಂಎ ಆದೇಶವನ್ನು ಕೊಟ್ಟಿತ್ತು. ಆಗಸ್ಟ್ 1ರಿಂದ ಈವರೆಗೆ 7.5 ಟಿಎಂಸಿ ನೀರು ಹರಿದು ಹೋಗಿದೆ. ಹೆಚ್ಚುವರಿಯಾಗಿ 3.5 ಟಿಎಂಸಿ ನೀರನ್ನ ಬಿಡಲಾಗಿದೆ. ಹಾಗಿದ್ರೂ ಕೂಡ 15.6 ಟಿಎಂಸಿ ನೀರನ್ನು ಬಿಡುವಂತೆ ಈಗ ಆದೇಶವನ್ನು ಕೊಟ್ಟಿರೋದು. ಕಳೆದ 15-20 ದಿನಗಳ ಅವಧಿಯಲ್ಲಿ ಕಾವೇರಿ ಜಲಾನಯನ ಭಾಗದಲ್ಲಿ ಉತ್ತಮವಾಗಿರುವಂತಹ ಮಳೆಯಾದ ಕಾರಣ ಹೆಚ್ಚಿನ ಪ್ರಮಾಣದಲ್ಲೇ ನೀರು ಹರಿದು ಹೋಗಿದೆ ತಮಿಳುನಾಡಿಗೆ. ಜುಲೈ 30ರಂದು ಕೊಟ್ಟಿರುವಂತಹ ಆದೇಶ, ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶ 4.5 ಟಿಎಂಸಿ ನೀರನ್ನ ಹರಿಬಿಡಿ ಅಂತ ಹೇಳಿಕೊಂಡು, ಆದ್ರೆ ಈ ಅವಧಿಯಲ್ಲಿ ತಮಿಳುನಾಡಿಗೆ ಹರಿದು ಹೋಗಿರೋದು 7.5 ಟಿಎಂಸಿ ನೀರು. ಅಂದ್ರೆ ಹೆಚ್ಚುವರಿಯಾಗಿ 3.5 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. ಇಷ್ಟಾದ್ರೂ ಕೂಡ ಈಗ ಹೊಸ ಆದೇಶದ ಪ್ರಕಾರ 15.6 ಟಿಎಂಸಿ ನೀರನ್ನು ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ಈಗ ಈ ಆದೇಶಕ್ಕೆ ಕರ್ನಾಟಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ನಿತ್ಯವೂ ಕೂಡ 12,000 ಕ್ಯೂಸೆಕ್ ನೀರು ಹರಿಸುವಂತಹ ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ವಿರೋಧವನ್ನ ವ್ಯಕ್ತಪಡಿಸಿದ ಕರ್ನಾಟಕ. ಸಿಡಬ್ಲ್ಯೂಆರ್ಸಿ ನಿರ್ಣಯವನ್ನ ಸಿಡಬ್ಲ್ಯೂಎಂಎ ಮುಂದೆ ಪ್ರಶ್ನಿಸೋದಕ್ಕೆ ಕರ್ನಾಟಕ ಮುಂದಾಗಿದೆ. ತಮಿಳುನಾಡಿನಲ್ಲಿ ಮುಂದಿನ ತಿಂಗಳಿನಿಂದ ಮಳೆಯ ಪ್ರಮಾಣ ಹೆಚ್ಚಾಗುತ್ತೆ. ಕಾವೇರಿ ಕೊಳ್ಳದಲ್ಲಿ ಕುಡಿಯುವ ನೀರಿಗೆ ಸಂಗ್ರಹ ಮಾಡಿಕೊಳ್ಳಬೇಕಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಸಭೆಯಲ್ಲಿ ಕರ್ನಾಟಕದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೀಗ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಮತ್ತೊಮ್ಮೆ ಅನ್ಯಾಯ ಆಗಿರೋದು. ಕಳೆದ ಬಾರಿ ನೀಡಿದಂತಹ ಆದೇಶ ಏನಿದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋದ್ರೂ ಕೂಡ
ಈಗ ಯಾವ ಕಾರಣದಿಂದಾಗಿ ಯಾವ ಒಂದು ಲಾಜಿಕ್ ಅನ್ನು ಇಟ್ಕೊಂಡು ಈ ಒಂದು ಆದೇಶವನ್ನು ಕೊಟ್ಟಿದೆ? ಮಧು, ಹೆಚ್ಚುವರಿ ನೀರು ಅನ್ನೋದಕ್ಕಿಂತ ನಾವು ಸಾಮಾನ್ಯ ವರ್ಷದಲ್ಲಿ ಎಷ್ಟು ನೀರನ್ನು, ಸಾಮಾನ್ಯ ಜಲವರ್ಷದಲ್ಲಿ ಎಷ್ಟು ನೀರು ಬಿಡಬೇಕಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಇಲ್ಲಿಯ ತನಕ 86 TMC ನೀರನ್ನು ಬಿಡಬೇಕಾಗಿತ್ತು. ಈ ತನಕ ಅಧಿಕೃತ ಮಾಹಿತಿಯ ಪ್ರಕಾರ ಬೆಳುಗುಂಡ್ಲು ಬಳಿ ಅಂದರೆ 1/6/2026ರಿಂದ 10/8/2026 ಅಂದರೆ ನಿನ್ನೆಯ ತನಕವೂ ಕೂಡ 11.186 TMC ನೀರನ್ನು ಹರಿಸಲಾಗಿರುವಂಥದ್ದು. ಆದರೆ ನಾವು ಈ ಸಂದರ್ಭದಲ್ಲಿ ನಿಗದಿಯಂತೆ ಸುಪ್ರೀಂ ಕೋರ್ಟಿನ ನಿಗದಿಪಡಿಸಿರುವಂತೆ 86 TMC ನೀರನ್ನು ಹರಿಸಬೇಕಾಗಿತ್ತು. ಆದರೆ ಸಂಕಷ್ಟದ ಸಮಯ ಬಂದಂಥ ಹಿನ್ನೆಲೆಯಲ್ಲಿ ಮಳೆಯ ಅಭಾವ ಶುರುವಾದ ಕಾರಣಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನೀರು ಹರಿಸಲಿಕ್ಕೆ ಆಗಿರಲಿಲ್ಲ. ಕಳೆದ ಬಾರಿ ಸಾಕಷ್ಟು ತೊಂದರೆ ಆಗಿತ್ತು. ನಮ್ಮಲ್ಲಿ ಇದ್ದಂಥ ಸ್ಟೋರೇಜ್ ಕೆಪಾಸಿಟಿಯನ್ನು ನೋಡಿ ನೀರನ್ನು ಹರಿಸಲಿಕ್ಕೆ ಹೇಳಿದ್ರು. 4.5 TMC ನೀರನ್ನು ಹರಿಸಿ ಮುಂದಿನ 15 ದಿನಕ್ಕೆ ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಈ ಒಂದು ಹೊತ್ತಲ್ಲಿ ಅಂದರೆ 1ನೇ ತಾರೀಕಿಂದ 10ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನಾವು ಈಗ ಆಲ್ರೆಡಿ ಹೆಚ್ಚು ಕಡಿಮೆ 7.5 TMC ನೀರನ್ನು ಹರಿಸಿದ್ದೇವೆ. ಆದರೆ ಆದೇಶಕ್ಕಿಂತ ಜಾಸ್ತಿ ನೀರನ್ನು ಹರಿಸಿದ್ದರೂ ಕೂಡ ಅದನ್ನು ಬ್ಯಾಕ್ಲಾಗ್ ಕೌಂಟಲ್ಲಿ ಕೌಂಟ್ ಮಾಡಿಕೊಳ್ತಾರೆ. ಇದನ್ನು ಹೊರತಾಗಿ ಇವತ್ತು ಕೊಟ್ಟಿರುವಂತಹ ಆದೇಶ 12,000 ಕ್ಯೂಸೆಕ್ಕನ್ನು ಪ್ರತಿನಿತ್ಯವೂ ಕೂಡ ಹರಿಸಬೇಕು, 15 ದಿನಗಳ ಕಾಲ ಹರಿಸಬೇಕು ಅನ್ನುವಂಥದ್ದು. ಅಂದರೆ 11,500 ಕ್ಯೂಸೆಕ್ ಪ್ರತಿನಿತ್ಯವೂ ಹರಿದ್ರೆ 24 ತಾಸು ಹರಿದ್ರೆ 1 TMC ಆಗುತ್ತೆ. ಹೆಚ್ಚು ಕಡಿಮೆ ಈ ಆದೇಶದಿಂದ 16 TMCಯ ನೀರು ಮುಂದಿನ 15 ದಿನಗಳ ಒಳಗಾಗಿ ಏನು ತಮಿಳುನಾಡು ಸೇರುವಂಥದ್ದು ಆಗುತ್ತೆ ಅನ್ನುವಂಥದ್ದು ಈಗಿನ ಶಿಫಾರಸು ಮಾಡಿರುವಂಥದ್ದು. ಆದರೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಕರ್ನಾಟಕ ಅಥವಾ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗುತ್ತೆ ಅನ್ನುವಂಥದ್ದು CWC ಅಂದರೆ ವಾಟರ್ ಕಮಿಷನ್ನ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ. ಜೊತೆಗೆ ಹವಾಮಾನದ ವರದಿಯೂ ಇದೆ. ಇದನ್ನು ಕರ್ನಾಟಕದ ಅಧಿಕಾರಿಗಳು ಕೂಡ ಮುಂದಿನ 25ನೇ ತಾರೀಕುವರೆಗೂ ಒಳ್ಳೆ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಿನ ಸ್ಟೋರೇಜ್ ಕೆಪಾಸಿಟಿಯನ್ನು ನೋಡಿಕೊಂಡು ಒಳ ಹರಿವು ಮತ್ತು ಹೊರ ಹರಿವು ಎಲ್ಲವನ್ನೂ ಕೂಡ ಕೌಂಟ್ ಮಾಡಿಕೊಂಡು ನಾವು ಈ ಆದೇಶವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾಹಿತಿ CWRC ಇಂದ ಸಿಗ್ತಾ ಇರುವಂಥದ್ದು. ಆದರೆ ಈ ಆದೇಶಕ್ಕೆ ಕರ್ನಾಟಕ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕಾರಣ ಇಷ್ಟೇ, ಈಗ ಒಂದು ಸಣ್ಣ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇರ್ಬೋದು, ಆದರೆ ಸ್ಟೋರೇಜು ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿಕೊಂಡ್ರೆ ಇನ್ನೂ ಆ ಮಟ್ಟಕ್ಕೆ ನಮ್ಮ ಈ 4 ಜಲಾಶಯಗಳು ಬಂದಿಲ್ಲ. ಇನ್ನೂ ಕೂಡ ಸ್ಟೋರೇಜ್ ಕಡಿಮೆನೇ ಇದೆ. ಇರುವಂಥ ನೀರನ್ನು ಈಗ ಏಕಾಏಕಿ 12,000 ಹರಿಸಿ 10,000 ಹರಿಸಿ ಅಂತ ಈಗಲೇ ನಾವು ಬರೀದ್ ಮಾಡಿದರೆ ಮುಂದಿನ ದೃಷ್ಟಿಯಿಂದ ಅಂದರೆ ಮುಂದಿನ ಭವಿಷ್ಯದ ದಿನಗಳ ದೃಷ್ಟಿಯಿಂದ ನಾವು ನೋಡಿದರೆ ಇದು ಬಹಳ ಸಂಕಷ್ಟಕ್ಕೆ ಒದಗುವಂಥ, ಕರ್ನಾಟಕಕ್ಕೆ ಸಂಕಷ್ಟವನ್ನು ತಂದೊಡ್ಡಲಿದೆ. ಕಾರಣ ಇಷ್ಟೇ, ತಮಿಳುನಾಡಿನಲ್ಲಿ ಮುಂದಿನ ಸೆಪ್ಟೆಂಬರ್ ತಿಂಗಳಿಂದ ಅಲ್ಲಿ ಮಳೆ ಶುರುವಾಗುತ್ತೆ. ಆ ಮಳೆಯ ನೀರು ಅವರಿಗೆ ಸಿಗುತ್ತೆ. ಅದನ್ನು ಅಲ್ಲಿ ಮಳೆಯಾದಾಗ ನಾವು ವಾಪಸ್ ತೆಗೆದುಕೊಳ್ಳಿಕ್ಕೆ ಕರ್ನಾಟಕಕ್ಕೆ ಬರೋದಿಲ್ಲ. ಹಾಗಾಗಿ ಈ ಆದೇಶದಲ್ಲಿ ನೀವು ಇನ್ನೂ ಕಡಿಮೆ ಮಾಡಬೇಕು ಅನ್ನುವಂತಹ ಒತ್ತಾಯ ಮತ್ತು ಆಗ್ರಹ ಅಧಿಕಾರಿಗಳಿಂದ ಜೋರು ಧ್ವನಿಯಲ್ಲಿ ಆಗಿದ್ದು ಕೂಡ ನಾವು ನೋಡಿದ್ವಿ. ಅಧಿಕಾರಿಗಳು ತಮ್ಮ ವಾದವನ್ನು ಮಂಡಿಸಿದ್ರು, ಟೆಕ್ನಿಕಲಿ ಏನು ಹೇಳ್ಬೋದೋ ಎಲ್ಲವನ್ನೂ ಕೂಡ ಹೇಳಿದರು. ಆದರೆ ಸ್ಟೋರೇಜಿನ ಇವತ್ತಿನ ಪ್ರಸ್ತುತ ಅಂಕಿ ಅಂಶಗಳನ್ನು ನೋಡಿದಂಥ CWRC ಈ ಶಿಫಾರಸನ್ನು ಮಾಡಿದೆ. ಸೊ ಈ ಶಿಫಾರಸನ್ನು ಪುನಃ ನಾವು CWMA ಮುಂದೆ ಇವತ್ತು ಪ್ರಶ್ನೆ ಮಾಡಿಯೇ ಮಾಡ್ತೇವೆ ಅನ್ನುವಂಥದ್ದು ಅಧಿಕಾರಿಗಳು ಕೂಡ ಹೇಳಿ ಹೋಗಿರುವಂಥದ್ದು. ಜೊತೆಗೆ ತಮಿಳುನಾಡು ತುರ್ತು ಅರ್ಜಿಯನ್ನು ಸಲ್ಲಿಸಿದ ಕಾರಣಕ್ಕೋಸ್ಕರ ಇವತ್ತೇ CWMA ಕರೆದಿರುವಂಥದ್ದು. ಹಾಗಾಗಿ ನಮಗೂ ಮತ್ತೊಂದು ಅವಕಾಶ ಇದೆ ಕರ್ನಾಟಕಕ್ಕೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ವಾದವನ್ನು ಪುನಃ ತಜ್ಞರ ಒಂದು ಏನು CWMA ಅಥಾರಿಟಿ ಮುಂದೆ ಅದನ್ನು ನಾವು ಪ್ರಶ್ನೆ ಮಾಡಬಹುದು, ಮಾಡಿಯೂ ಮಾಡ್ತೇವೆ ಅನ್ನುವಂಥದ್ದು ಅಧಿಕಾರಿಗಳು ಈಗ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿ ನಮಗೇನಾದರೂ ಕಡಿಮೆ ಆಗಬಹುದಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಮಧ್ಯಾಹ್ನ 3 ಗಂಟೆಗೆ CWMA ಸಭೆ ಶುರುವಾಗಲಿದೆ. ಅದು ಹೆಚ್ಚು ಕಡಿಮೆ 1 ತಾಸು ನಡೆಯುವಂಥ ಸಾಧ್ಯತೆ ಇದೆ. CWRC ಹೆಚ್ಚು ಕಡಿಮೆ 1.5-2 ತಾಸುಗಳ ಕಾಲ ಡೀಟೇಲ್ಡ್ ಆಗಿ ಡಿಸ್ಕಷನ್ ಕೂಡ ಮಾಡಿದರು. ಅದಾದ ನಂತರ ಈ ಶಿಫಾರಸನ್ನು ಕೊಟ್ಟಿದ್ದಾರೆ. ಸೊ ಈಗ ಅದೇ ಶಿಫಾರಸು ನಾವು CWMA ಮುಂದೆ ಕೂಡ ಈಗ ಕರ್ನಾಟಕ ಸರ್ಕಾರ ಪ್ರಶ್ನೆ ಮಾಡುತ್ತೆ. ಮಧು, CWMA ಡಿಸಿಷನ್ ಕೂಡ ಇವತ್ತೇ ಫೈನಲ್ ಆಗುತ್ತೆ ಹಾಗಾದ್ರೆ ಮಂಜು?
ಹೌದು, ಸಭೆ ಮುಗಿದ ಕೂಡಲೇ ಏನ್ ತೀರ್ಮಾನ ಮಾಡಿದ್ವಿ, CWRC ಕೊಟ್ಟಿರೋದು ಸರಿ ಇದೆಯಾ, ಆ ಶಿಫಾರಸು ಸರಿ ಇದೆಯಾ ಅನ್ನುವಂಥದ್ದು ಒಂದು ಚೆಕ್ ಆಗುತ್ತೆ. ಅದರ ಜೊತೆಗೆ ಏನೆಲ್ಲ ಆಗಿದೆ ಅನ್ನುವಂಥದ್ದು, ಯಾಕಂದ್ರೆ CWRC ಯಲ್ಲಿ ಒಬ್ಬರು ಮೆಂಬರ್ ಸೆಕ್ರೆಟರಿ ಕೂಡ ಆಗಿರ್ತಾರೆ, CWMA ಯ ಮುಖ್ಯಸ್ಥರು, ಅವರು ಕೂಡ ಭಾಗಿಯಾಗಿರ್ತಾರೆ RC ಸಭೆಯಲ್ಲಿ. ನಂತರ ತಜ್ಞರು ಬಂದು ಸೇರ್ಕೊಳ್ತಾರೆ. CWC ವಾಟರ್ ಕಮಿಷನ್ನ ಅಧಿಕಾರಿಗಳಿರ್ಬೋದು, ನಮ್ಮ ಅಧಿಕಾರಿಗಳು, ಇದರಲ್ಲಿ ACS ಲೆವೆಲ್ನ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಸಭೆಯಲ್ಲಿ ಭಾಗಿಯಾಗಿ ಯಾವ ರೀತಿ ವಾದವನ್ನು ಮಂಡಿಸಬೇಕು, ಮತ್ತೆ ಈ ಹಿಂದೆ ನಾವು ಮಾಡಿರೋದಕ್ಕಿಂತ ಹೆಚ್ಚಾಗಿ ಯಾವ ಅಂಶಗಳನ್ನು ಆ್ಯಡ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ಮುಂದೆ 3 ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಬಹುಶಃ ACS ಗೌರವ್ ಗುಪ್ತಾ ಅವರು ಜಲಸಂಪನ್ಮೂಲ ಇಲಾಖೆಯ ACS ಆಗಿರುವವರು, ಅವರು ಭಾಗವಹಿಸುವಂತ ನಿರೀಕ್ಷೆ ಇದೆ, ವರ್ಚುವಲ್ ಆಗಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಆದರೆ CWRCಗೆ ನಮ್ಮ ಅಧಿಕಾರಿಗಳು ನೇರವಾಗಿ ಕಾವೇರಿ ಜಲ ನಿಗಮದ ಅಧಿಕಾರಿಗಳು MD ಅವರು ಸ್ವತಃ ಇವತ್ತು ದೆಹಲಿಗೆ ಬಂದು ಭಾಗವಹಿಸಿದ್ರು, ಸಭೆಯಲ್ಲಿ ಭಾಗವಹಿಸಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ರು. ಈಗ ಮುಂದೆ ಇರುವಂತ ಟಾಸ್ಕ್ ಹೇಗೆ ಅನ್ನುವಂಥದ್ದನ್ನ ನಿಭಾಯಿಸಲಿಕ್ಕೆ ಈಗ ಒಂದು ಸಣ್ಣ ಮೀಟಿಂಗ್ ಕೂಡ ಅಧಿಕಾರಿಗಳ ನಡುವೆ ನಡೀತಾ ಇರುವಂತದ್ದು. ಈ ಅಂಶವನ್ನ ಸರ್ಕಾರಕ್ಕೆ ಕಮ್ಯುನಿಕೇಶನ್ ಕೂಡ ಮಾಡ್ತಾ ಇದ್ದಾರೆ, ಏನ್ ಮಾಡಬಹುದು 3 ಗಂಟೆಯ ಸಭೆಯಲ್ಲಿ ಅನ್ನುವಂಥದ್ದನ್ನ ACS ಅವ್ರಿಗೂ ಕೂಡ ಕಮ್ಯುನಿಕೇಶನ್ ಮಾಡಿ ಅಲ್ಲಿಂದ ಮಾಹಿತಿಯನ್ನ ಪಡ್ಕೊಂಡು ಮತ್ತೆ ACS ಅವರೇ ನೇರವಾಗಿ ಸಭೆಯಲ್ಲಿ ಭಾಗಿಯಾದ್ರೆ ಮತ್ತಷ್ಟು ಅಂಶಗಳನ್ನ ಆ್ಯಡ್ ಮಾಡುವಂತ ಸಾಧ್ಯತೆ ಇರುತ್ತೆ. ಕರ್ನಾಟಕದ ವಾದವನ್ನ ಮತ್ತಷ್ಟು ಸಮರ್ಥ ರೀತಿಯಲ್ಲಿ ಮಂಡಿಸಲಿಕ್ಕೂ ಕೂಡ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.